ನೆಕ್ಸ್ಟ್ ಡೇ ವ್ಲಾಗ್. ಮನೆಯೆಲ್ಲ ಧೂಳ ತಕ್ಕಂತ ಇದ್ವಿ ನಾವು. ಸಂಜೆ ಚರಿ ಕಿವಿ ಚುಚ್ಚುಸೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಮನೆ ಕ್ಲೀನೆಲ್ಲ ಮಾಡ್ಕೋಬೇಕಲ್ಲ ಅಂತ ಮನೆ ಕ್ಲೀನ್ ಮಾಡ್ತಾ ಇದ್ವಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಸಂಜೆ ಅಷ್ಟರೊಳಗೆ ಚರಿ ಕಿವಿ ಚುಚ್ಚಿಸ್ಬೋದು. ಮನೆಯಲ್ಲೇ ಕಿವಿ ಚುಚ್ಚಿಸ್ತಾ ಇರೋದು ನಾವು. ನಮ್ಮ ಅಣ್ಣ ಬಂಗಾರ ಕೆಲಸ ಮಾಡ್ತಾರೆ, ಅದಕ್ಕೆ ಅವ್ರ ಮನೆಗೆ ಕರ್ಕೊಬಂದು ಚುಚ್ಚಿಸ್ತಾರೆ. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಅಡುಗೆ ರೂಮೆಲ್ಲ ನೀಟಾಗಿ ತೊಳ್ಕೊಂಡು ಬೇಡಾಗಿರೋ ಐಟಮ್ ಎಲ್ಲ ಗುಜ್ರಿಗೆ ಹಾಕ್ತಾಯಿದ್ವಿ. ನಮ್ಮ ಮನೆ ಹತ್ರ ಎಲ್ಲ ಗುಜ್ರಿಯವರು ಮನೆ ಹತ್ರನೇ ಬರ್ತಾರೆ. ನಾವು ಅಂಗಡಿಗೆ ಒಯ್ದು ಹಾಕಬೇಕು ಅಂತ ಏನಿಲ್ಲ. ಬೇಡಾಗಿರೋ ಐಟಮ್ನ ನಾವು ಮನೆ ಹತ್ರನೇ ಗುಜ್ರಿಯವ್ರು ಬರ್ತಾರೆ, ಅವಾಗೆ ಹಾಕ್ಬೋದು. ಅಡುಗೆಗೆ ಬೇಕಾಗಿರೋ ಪಾತ್ರೆಗಳೆಲ್ಲ ತಕ್ಕೊಳ್ತಾ ಇದ್ವಿ. ಎಲ್ಲ ತೊಳೆದು ಇಟ್ಕೊಂಡ್ವಿ ಅಂದರೆ ಅವತ್ತಿನ ದಿನ ಈಸಿ ಆಗುತ್ತೆ ಅಂತ. ಇನ್ನು ಎಕ್ಸ್ಟ್ರಾ ಏನಾರು ಬೇಕು ಅಂದರೆ ನಾವು ತರಿಸ್ಕೋಬೋದು ಅಂತ ಬೇಡಾಗಿರೋದೆಲ್ಲ ಗುಜ್ರಿಗೆ ಹಾಕಿದ್ವಿ. ನಮ್ಮಮ್ಮ ಎಲ್ಲ ಪಾತ್ರೆ ಎಲ್ಲ ತೆಗಿತಾ ಇದ್ರು ಕೂತ್ಕೊಂಡು. ಇದು ಆಟ ಸಾಮಾನು ಆಡ್ತಾರಲ್ಲ ಆ ಬಕೀಟು. ನಮ್ಮನೆಗೆ ಸುಮಾರು ಆಟ ಸಾಮಾನು ಐಟಮ್ ಇದ್ದಾವೆ, ಅದನ್ನು ಕೂಡ ತೋರಿಸ್ತೀನಿ. ನಮ್ಮನೆಗೆ ತುಂಬಾ ಪಾತ್ರೆ ಎಷ್ಟು ಇದ್ದಾವೆ ಅಂದರೆ ಎಷ್ಟು ಬೇಕು ಅಷ್ಟೇ ನಾವು ಅಡುಗೆ ರೂಮಲ್ಲಿ ಜೋಡಿಸ್ಕೊಂಡಿದ್ದೀವಿ. ಉಳಿದಿದ್ದೆಲ್ಲ ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಮೇಲೆ ಅಟ್ಟದ ಮೇಲೆ ಹಾಕಿದ್ವಿ. ಸುಸ್ತಾಗ್ತಿತ್ತು ಅಂತ ಹಾಗೆ ಜ್ಯೂಸ್ ತರಿಸ್ಕೊಂಡು ಕುಡಿದ್ವಿ. ಇನ್ನೊಂದು ಟ್ರಿಪ್ಪು ವಾಶ್ ಮಾಡಿ ಒಣ ಹಾಕಿದ್ದೀವಿ. ಅವೆಲ್ಲ ಅಡುಗೆ ಮಾಡೋಕ್ಕೆ ಅಂತ ತೊಳೆದು ಇಟ್ಕೊಂಡಿರೋದು. ಇನ್ನೂ ಭಟ್ರು ಯಾವ್ದು ಬೇಕು ಅಂತ ಇನ್ನೂ ಹೇಳಿಲ್ಲ. ಎಮರ್ಜೆನ್ಸಿ ಎಲ್ಲ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ವಿ. ಪಾತ್ರೆ ಎಲ್ಲ ವಾಶ್ ಮಾಡಿ ಜೋಡಿಸ್ತಾ ಇದ್ದಾರೆ ಕಿಚನಲ್ಲಿ. ತಟ್ಟೆ ಸ್ಟ್ಯಾಂಡ್ ಐಟಮ್ ಎಲ್ಲ ಜೋಡಿಸಿಟ್ಟಿದ್ದಾರೆ. ಇನ್ನೇನೇನು ಬೇಕೋ ಅವೆಲ್ಲ ಅಡುಗೆ ಫಂಕ್ಷನ್ಗೆ ಏನೇನು ಬೇಕು ಎಲ್ಲ ಕೆಳಗಡೆ ಶೆಲ್ಫ್ ಕೆಳಗೂ ಜೋಡಿಸಿಟ್ಕೊತಾ ಇದ್ದೀವಿ. ಮಾಡಿ ಕೆಲಸ ಮಾಡಿ ಚಂದ. ಕೆಲಸ ಮಾಡ್ಬಾನೆ ನಾಟಕ ಆಡ್ಕೊಬಂದು ಮಾಡ್ಕೊಂಡಿಯಾ? ಹಾಂ, ನಾಟಕ ಮಾಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ನೀನು ಅಲ್ಲಿಂದ ಏನು ಹೇಳಿ ಬಂದೆ? ಸರಿ ಎದ್ದ ಕೆಲಸ ಮಾಡಿ. ಕೆಲಸ ಮಾಡೋಕೆ ಅಂತ ಹೇಳು. ಏನು ಮಗಲ್ಲ ಕೆಲಸ ಮಾಡೋಕೆ ನೀನು? ನನಗೆ ಯಾರು ಜೊತೆ ಬಿಡ, ನಾನು ಒಬ್ಬಳೇ ಇರ್ತೀನಿ ಅನ್ನವ. ಹೌದೌದು, ಕೆಲಸ ಮಾಡೋಕೆ ಸೋಂಬೇರಿ ಪಾಪ ನಮ್ಮ ನೋಮಿ. ಇದು ಚಪಾತಿ ಉಜ್ಜೋದು ಹಿಂಗೆ ತಗೋಬೇಕು. ನೋಮಿ ನೀರು ತುಂಬ್ಕೊಬರೋಗಿ ಹೋಗಿ ಕೊಟ್ಬಾರ ಅಲ್ಲೇ ಎಲ್ಲಿ ಕೊಟ್ಬೋಣ ಅಕ್ವಾಗಟ್ಟು ಹೇಳ್ತಾ ಇದೆ. ನೀರು ತಗೊಂಡು ತುಂಬಬೇಕು. ಆಮೇಲೆ ತಗೋಬೇಕು. ಇದು ಪಾತ್ರೆ ತೊಳೆದು ಜೋಡಿಸಿಡೋದು. ಇದು ಗ್ಯಾಸ್ ಎಲ್ಲಿ? ಗ್ಯಾಸ್ ಅಲ್ಲಿ ಇದೆಯಲ್ಲ. ಗ್ಯಾಸ್ ಎರಡೆರಡು ಗ್ಯಾಸ್ ಐತೆ ಕಣೆ. ಎರಡು ಸ್ಟೀಲಿಂದ ಒಂದು ಪ್ಲಾಸ್ಟಿಕ್ ಒಲೆದೊಂದು ಡಬಲ್ ಒಲೆದೊಂದು ಐತೆ. ಹೌದು, ಇವೆಲ್ಲ ನಾವು ಆಟ ಸಾಮಾನು ಆಟ ಸಾಮಾನುಗಳು. ಫುಲ್ಲು ಪಾತ್ರೆ ಎಲ್ಲ ಜೋಡಿಸಿಟ್ಟಿದ್ದೀವಿ. ನಾವು ಯೂಸ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿಚನಲ್ಲಿ ಇಟ್ಕೊಂಡಿದ್ದೀವಿ. ಕೆಳಗಿರೋದೆಲ್ಲ ಫಂಕ್ಷನ್ಗೆ ಬೇಕಾಗಿರೋ ಐಟಮು ಶೆಲ್ಫ್ ಕೆಳಗೆಲ್ಲ ಇರೋದು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅದು ಕೂಡ ನಾವು ಪ್ಯಾಕ್ ಮಾಡಿ ಅಟ್ಟದ ಮೇಲೆ ಹಾಕ್ತೀವಿ. ಚರಿ ಕಿವಿ ಚುಚ್ಚಿಸೋಣ ಅಂತ ಕಿವಿ ತಂದಿದ್ವಿ, ಮನೇಲೆ ಚುಚ್ಚಿಸೋಣ ಅಂತ. ನಮ್ಮ ಅಣ್ಣ ಇನ್ನೂ ಬರ್ತಾ ಇದ್ದಾರೆ. ನಮಗೆ ಅಣ್ಣ ನಮ್ಮ ಪಾಪುಗೆ ಮಾಮ ಆಗ್ತಾರೆ. ಕಿವಿ ಚುಚ್ಚೋರು ಬಂದಿದ್ರು, ಮುಂಚೆನೇ ಕಳಿಸಿದ್ದ. ಅವನು ಒಂದೊಂದು ಸ್ವಲ್ಪ ತಾಗ್ತತೆ ಬರುತ್ತೆ ಅಷ್ಟರೊಳಗೆಲ್ಲ ಜೋಡಿಸ್ಕೊಳ್ಳಿ ಅಂದಿದ್ದ, ಅದಕ್ಕೆ ಜೋಡಿಸ್ಕೊಂಡಿದ್ವಿ. ನಮ್ಮ ಅಣ್ಣನೂ ಇವಾಗ ಬಂದ ಚರಿ ಕಿವಿ ಚುಚ್ಚಿಸೋಣ ಅಂತ. ಎಲ್ಲರೂ ಗಾಬರಿ ಆಗ್ಬಿಟ್ಟಿದ್ರು, ಎಷ್ಟು ನೋವಾಗುತ್ತೋ ಏನೋ ಅಂತ ಭಯ ಬೇರೆ. ಅದಕ್ಕೋಸ್ಕರ ನಾವು 3 ತಿಂಗಳು ಚುಚ್ಚೋದು ಬೇಡ ಅಂತ ಮುಂದಕ್ಕೆ ತಳ್ಳಿ 5 ತಿಂಗಳು ಚುಚ್ಚಿದ್ದು ನಾವು ಕಿವಿನ. ಸ್ವಲ್ಪ ನೋವು ಕಮ್ಮಿ ತಡ್ಕೊತಾರೆ ಅವಾಗ, ಬೇಗ ಚುಚ್ಚಿಸಿದ್ರೆ ಗೊತ್ತಾಗತ್ತೆ ಹಂಗೆ ಹಿಂಗೆ ಅಂತ. ಚರಿ ತುಂಬಾ ಅಳ್ತಾ ಇದ್ಲು. ಕಿವಿ ಚುಚ್ಚಿದ ಮೇಲೂ ಕೂಡ ಸುಧಾರ್ಸೋಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ತೊಗೊಂಡ್ಳು. ಆಮೇಲೆ ನೈಟು ಮಲ್ಕೊಂಡ್ಳು, ನಮಗೇನು ತೊಂದರೆ ಕೊಟ್ಟಿಲ್ಲ.
ಕಿವಿ ಚುಚ್ಚು ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತ್ರ ತುಂಬ ನೋವು ಅಂತ ಅಳ್ತಾ ಇದ್ಲು. ಆಯ್ತು ಮಗಳೇ. ನನ್ನ ತಂಗಿಯರು ನಮ್ಮ ದೊಡ್ಡಮ್ಮವರೆಲ್ಲ ಸುತ್ತಮುತ್ತ ನಿಂತ್ಕೊಂಡು ನೋಡ್ತಾ ಇದ್ರು, ಅಷ್ಟು ಅಳ್ತಾ ಇದ್ಲು ಪಾಪ. ನಾವು ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲೇನೋ ಅಂತೆಲ್ಲ ಅಂದ್ಕೊಂಡಿದ್ವಿ. ಹಾಗೇನು ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೊಂಡ್ಳು. ನಾವು ಅದಕ್ಕೆ ಸಂಜೆ ಚುಚ್ಚಿಸಿದ್ವಿ. ಮಲ್ಕೊಂಡಿರ್ತಾಳೆ, ಅಷ್ಟು ನೋವು ಗೊತ್ತಾಗಲ್ಲ. ಬೆಳಗ್ಗೆ ಚುಚ್ಚಿಸಿದ್ರೆ ತುಂಬ ನೋವಾಗುತ್ತೆ, ಹಗ್ಲೊತ್ತೆಲ್ಲ ಅಷ್ಟೇ ನಿದ್ದೆ ಮಾಡಲ್ಲ ಅಂತ ನೈಟ್ ಚುಚ್ಚಿಸೋಣ ಅಂತಲೇ ಸಂಜೆ ಒಂದು 7-7:30 ಅಷ್ಟೊತ್ತಿಗೆ ಕಿವಿ ಚುಚ್ಚಿಸಿದ್ವಿ. ನಾವು ಅಮ್ಮರೆಲ್ಲ ಪಾಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ಅಷ್ಟು ಕಿರ್ಚಾಡ್ತಿದ್ಲು ಚರಿನೂ ಕೂಡ. ಕಿವಿ ಕೂಡ ಚುಚ್ಚಾಯಿತು. ಅದೇನೇನೋ ಶಾಸ್ತ್ರ ಮಾಡ್ತಾರೆ, ಒಣ ಕೊಬ್ಬರಿ ಮುರಿಬೇಕು ಅಂತೆಲ್ಲ. ಕಿವಿ ಚುಚ್ಚೋದೆಲ್ಲ ಅಂಕಲೆಲ್ಲ ಮಾಡಿದ್ರು. 2 ಕಿವಿನೂ ಚುಚ್ಚಿ ಸ್ವಲ್ಪ ಸಮಾಧಾನ ಮಾಡಿದ್ವಿ. ಅಳ್ತಾ ಇದ್ಲು ಅಂತ ಆಚೆ ಕರ್ಕೊಂಬಂದು ಓಡಾಡಿಸ್ತಾ ಇದ್ರು. ಗಾಳಿ ಸ್ವಲ್ಪ ಸುಮ್ಮನೆ ಇರ್ತಾಳೆ, ತಣ್ಣಗಾಗುತ್ತೆ ಕಿವಿ ಅಂತ. ನಮ್ಮ ಮಮ್ಮಿ ದೃಷ್ಟಿ ತೆಗಿತಾ ಇದ್ದಾರೆ. ತುಂಬ ಆಚೆಗೀಚೆ ಎಲ್ಲ ಓಡಾಡಿದ್ಲು ಅಂದರೆ ದೃಷ್ಟಿ ತೆಗಿತಾರೆ, ಇಲ್ಲ ಅಂದರೆ ಪರ್ಕೆ ನಿವಾಳಿಸಿ ಸುಮ್ಮನೆ ಆಗ್ತಾರೆ. ಈಗ ಹೆಂಗಿರೋ ಟೈಮ್ ಆಗಿತ್ತು, ಮಳ್ಸಕ್ಕೆ ಬೇರೆ ಕರ್ಕೊಂಡು ಹೋಗ್ತಾ ಇದ್ವಿ ರೂಮಿಗೆ. ಅದಕ್ಕೆ ದೃಷ್ಟಿ ತೆಗಿಯೋಣ ಅಂತ ತೆಗಿತಾಯಿದ್ರು. ಕಿವಿ ನೋವಿಗೆ ಚರಿ ಎದ್ರುಕೊಬಿಟ್ಟಿದ್ಲು. ಯಾರ್ಯಾರು ಕೈ ಕೊಟ್ಟರೆ ಗಟ್ಟಿ ಹಿಡ್ಕೊತಿದ್ಲು, ಕೈ ಬಿಟ್ಟರೆ ಅಳೋಳು. ಅದಕ್ಕೆ ಕೈ ಹಿಡ್ಕೊಂಡು ಕುತ್ಕೊಂಡಿದ್ವಿ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 2 ವೀಡಿಯೋ ಕೂಡ ನೋಡಿ, ಇದು ಹಿಂದಿನ ವೀಡಿಯೋನು ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಬಾಯ್.